ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳಿಂದ ಖಾತೆ ವಿಳಂಬ, ಮುಂದಿನ ದಿನಗಳಲ್ಲಿ ಭಾರೀ ಪ್ರತಿಭಟನೆಯ ಎಚ್ಚರಿಕೆ. ನ್ಯಾಯಾಲಯವು ರೈತ ಮುನಿಯಪ್ಪ ಅವರ ಪರವಾಗಿ ತೀರ್ಪು ನೀಡಿದ್ದರೂ ಬೂದಿಕೋಟೆ ಗ್ರಾಮದ ಜಮೀನಿನ ಖಾತೆ ಬದಲಾವಣೆ ಮಾಡದೆ ಕಂದಾಯ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂದೇಶ್ ಆರೋಪಿಸಿದ್ದಾರೆ. ಬಂಗಾರಪೇಟೆ ತಾಲೂಕು ಕಚೇರಿ ಎದುರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ವಿಳಂಬ ಧೋರಣೆ ಹಾಗೂ ನ್ಯಾಯಾಂಗ ಆದೇಶಕ್ಕೆ ಬೆಲೆ ನೀಡದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. ಸರ್ವೆ ನಂಬರ್ಗಳ ಬಗ್ಗೆ ಇದು ನಮಗೆ ವಿರುದ್ಧವಾಗಿರ್ತಕ್ಕಂಥ ಕೋಟಪ್ಪ ಅನ್ನೋರು ಇರ್ತಾರೆ ಏಕೆ ಕಾಲದಲ್ಲಿ. ಅವ್ರಿಗೆ ನಮ್ಮದೇ ಪುರಾತನ ಕಾಲದಲ್ಲಿಂದೂ ನಮ್ಮದೇ ಇರುತ್ತೆ, ನಮ್ಮ ಹೆಸರುಗಳಲ್ಲೇ ಇರುತ್ತೆ ಖಾತೆಗಳೆಲ್ಲವೂ. ನಾವೇ ಅಲ್ಲಿ ಸಾಗುವಳಿ ಮಾಡ್ಕೊಂಡಿರ್ತೀವಿ. ಆಗಿರಬೇಕಾದಾಗ ದಿಢೀರ್ ಅಂತ ಬಂದು ತಹಸೀಲ್ದಾರ್ ರಶ್ಮಿ ಮೇಡಮ್ ಅವರು ಇದ್ದ ಕಾಲದ ಸಮಯದಲ್ಲಿ ಅಲ್ಲಿ ಊರು ಮಾಜರ್ ಮಾಡಿಸ್ತಾರೆ, ಇದು ಜಮೀನು ಯಾರ್ದು ಅಂತೇಳಿ. ಅಲ್ಲಿ ಈ ಜಮೀನು ಮಾಜರ್ ಮಾಡುವಾಗ ಹೇಳ್ತಾರೆ, ಅಲ್ಲಿ ಜನ ಅವರವರೇ ಸೇರ್ಕೊಂಬಿಟ್ಟು ಆ ಊರು ಜನ ಅಲ್ಲ, ಅವ್ರು ಬಂದ್ಬಿಟ್ಟು ನಮಗೆ ಅವ್ರು ಏನು ಹೇಳ್ತಾರೆ, ಇಲ್ಲ ಕೋಟಪ್ಪ ಅವ್ರದೇ ಅಂತ ಹೇಳ್ತಾರೆ ಪ್ರತಿವಾದಿಗಳಿಗೆ ಅಂತ. ಆದರೆ ವಾದಿಗಳಾದ ನಾವು ಎಲ್ಲ ದಾಖಲೆಗಳು ನಮ್ಮ ಹೆಸರಲ್ಲೇ ಇರುತ್ತೆ. ಆದರೆ ಇದ್ದರೂ ಕೂಡ ಮಾಜರ್ ಕಾಪಿ ಅವ್ರ ಜನ ಹೇಳಿಕೆ ತಗೊಂಡು ಅವತ್ತು 2023ನೇ ವರ್ಷದಲ್ಲಿ ಏನಾಗುತ್ತೆ ಅಂದರೆ, ರಶ್ಮಿ ಮೇಡಮ್ ಅವರು ಆ ಹೇಳಿಕೆ ಪ್ರಕಾರ ಒಂದು ದಾಖಲೆಗಳಿಟ್ಕೊಂಡು ನಮ್ಮ ಹೆಸರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ವಜಾ ಮಾಡಿಬಿಟ್ಟು ಅವರ ಹೆಸರಿಗೆ ಪಾಣಿಯನ್ನು ಬದಲಾವಣೆ ಮಾಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಆವಾಗ ಮತ್ತೆ ಅಪೀಲ್ ಹೋಗ್ತೀವಿ. KJFಗೆ ಅಪೀಲ್ ಹೋದಾಗ ಏನಾಗುತ್ತೆ, ಮೊನ್ನೆ 2025ರಲ್ಲಿ 24ರಲ್ಲಿ 24ನೇ ತಾರೀಕು 4ನೇ ತಿಂಗಳಲ್ಲಿ ಕೋರ್ಟು ನಮ್ಮ ಕಡೆ ಏನಾಗುತ್ತೆ ಅಂತಂದರೆ, ಯಾವುದು ದಾಖಲಾತಿಗಳಿದೆಯೋ ಆ ದಾಖಲಾತಿಗಳಿರೋ ಪ್ರಕಾರ ಅವ್ರ ಹೆಸರಿಗೆ ತಿದ್ದುಪಡಿ ಮಾಡಿ ಅಂತ ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಲ್ಲಿವರೆಗೂ ನಾವು ಓಡಾಡ್ತಾನೆ ಇದ್ದೀವಿ, ಇಲ್ಲಿವರೆಗೂ ನಾವು ಮಾಡಿಕೊಟ್ಟಿದ್ದಿಲ್ಲ. ಹಂಗಾಗಿ ನಾವು ಈ ಸಮಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸಂದೇಶ್ ಅವ್ರಿಗೆ ಕರೆಸಿ ಈ ಥರ ವಿಷಯ ಹೇಳಿದ್ವಿ, ಹಿಂಗಿದೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತಂದಾಗ ಅದಕ್ಕೆ ಅವ್ರು ಹೂಗಟ್ಟಿ ಇವತ್ತೊಂದು ದಿವಸದಲ್ಲಿ ಬಂದು ಈ ರೀತಿ ಒಂದು ಒಳ್ಳೆಯದಾಗಬೇಕು ಅಂತೇಳಿ ನಮಗೊಂದು ಆದೇಶನ ಕೊಡ್ತಾರೆ. ಅದ್ರ ಪ್ರಕಾರ ಏನಾಗಬೇಕು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಾವಿದ್ದೀವಿ ಅಂತ. ನಿಮ್ಮ ಹೆಸರು? 1ನೇ ತಾರೀಕು ಒಳಗೆ ಖಾತೆ ಆಗಿಲ್ಲ ಅಂದರೆ ಆಮೇಲೆ ನೋಡ್ತಾರೆ ಬಂಗಾರಪೇಟೆ ತಾಲೂಕು